ಹಾಂ ಮೇಡಮ್. ಅಶ್ವಿನಿ ಮೇಡಮ್, ಈ ಕಡೆ ನೋಡಿ, ಈ ಕಡೆ. ಚಿಂಡ ಸರ್, ನೀವು ಚರಣ್ ಸರ್, ಸ್ವಲ್ಪ ಸ್ಮೈಲ್ ಮಾಡಬೇಕು. ಬೆಳ್ಳಿ ಮೇಡಮ್, ಸ್ಮೈಲ್ ಮಾಡಿ. ಸ್ಮೈಲ್ ಸ್ಮೈಲ್ ಸ್ಮೈಲ್. ವಾವ್, ತುಂಬ ಚೆನ್ನಾಗಿ ಬಂದಿದೆ. ಮತ್ತೆ ಚೆನ್ನಾಗಿರೋ ಫೋಟೋಕ್ಕೆ ನಿಂತ್ಕೊಂಡ್ಮೇಲೆ ಚೆನ್ನಾಗಿಲ್ದೆ ಇರೋಕ್ಕಾಗತ್ತಾ? ಆಯ್ತು ಬಿಡು ಮಾರೆ, ನೀನೇ ಸುಂದ್ರಂಗ ಆಯ್ತಾ? ಇಲ್ಲಪ್ಪ, ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ನನ್ನ ತಂಗಿ. ಎಷ್ಟು ಚಂದ ಕಾಣಿಸ್ತಾ ಇದೀಯ ಅಶ್ವಿನಿ. ಭಾವ ಎಲ್ಲರೂ ನೋಡಿದ್ರೆ ಫಿದಾ ಬಿಡ್ತಾರೆ ಅಷ್ಟೇ. ಭಾವ ಎಲ್ಲರೂ ನೋಡಿದ್ರೆ ಅನ್ನಕ್ಕೆ ಇಷ್ಟೊತ್ತಿಗೆ ಫೋಟೋ ಹೋಗ್ಯವೇ ಏನೋ. ಎಷ್ಟು ಫೋಟೋ ಕಳಿಸಿ ಅಶ್ವಿನಿ? ಅಯ್ಯೋ ಬೆಳ್ಳಿ ಅಕ್ಕ, ನನಗಂತೂ ಪುರ್ಸೊತ್ತೇ ಇಲ್ಲ. ನಿತ್ತು ಸುಸ್ತಾಯ್ತಾ ಇದೆ. ಇನ್ನು ಫೋಟೋ ಎಲ್ಲಿಂದ ಕಳ್ಸೋದು? ಈಗಲೇ ಹಿಂಗಂದ್ರೆ ಹೆಂಗೆ? ನಾಳೆ ನಾಡ್ದೆ ಎಲ್ಲ ನಿಲ್ಬೇಕಲ್ಲ. ಅಕ್ಕ. ಸರಿ, ಹಂಗಾರೆ ನಾನು ಆ ಕಡೆ ಹೋಗ್ತೀನಿ. ಅಲ್ಲಿ ಚಂದ್ರಮಾವ ಅಂತ ಕೆಲಸ ಹೇಳ್ಯಾರ, ನಾನು ಹೋಗ್ಬೇಕತ್ತಾ? ಸರಿ, ನಾನು ಹೋಗ್ತೀನಿ. ನನಗೂ ಅಲ್ಲೊಂಚೂರು ಕೆಲಸ ಇದೆ. ನಾಳೆ ಎಲ್ಲ ಅರ್ಶಿನ ಕುಂಕುಮ ಕೊಡೋಕ್ಕೆಲ್ಲ ಸರಿ ಮಾಡ್ಕೋಬೇಕು. ಸರಿ ಅಶ್ವಿನಿ, ನೀನು ಫೋಟೋ ತೆಗ್ಸ್ಕೊಳೋದಾರು ತೆಗ್ಸ್ಕ, ಇಲ್ಲ ಅಲ್ಲಿ ನಿನ್ನ ಕಸಿನ್ಸ್ ಎಲ್ಲ ಇದ್ದಾರಲ್ಲ ಅವ್ಳ ನಕ್ಷತ್ರ, ಅವ್ರ ಜೊತೆ ಎಲ್ಲ ಫೋಟೋ ತೆಗ್ಸ್ಕಾತಾ? ಅಕ್ಕ, ಅವ್ರ ಜೊತೆ ಎಲ್ಲ ಫೋಟೋ ತೆಗ್ಸ್ಕೊಂಡು ಆಗಿದೆ. ನಿಮ್ಮ ಜೊತೆ ಅಂತ ಇನ್ನೂ ತೆಗ್ಸಿರ್ಲ, ಅದಕ್ಕೆ ಕರೆದೆ. ಅಲ್ಲ ಚರಣ, ಬರೀ ತಂಗಿ ತಂಗಿ ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ. ಥೋ ಪೂರ್ಣಿಮಾ ಆಂಟಿ, ನಿಂದು ಎಂಥದೇ ಮಾರೈತಿ ಗೋಳು? ಗೋಳಲ್ಲ, ಬರೀ ಬಾಯಿ ಮೇಲೆ ತಂಗಿ ಅನ್ನೋದು ಮದ್ವೆ ಹಿಂದೆ ಮುಂದೆ ಸುತ್ತ ಬರೋದಲ್ಲ. ಗಂಡ ಹೆಂಡತಿ ಒಂದೇ ಕಲರ್ದು ಬಟ್ಟೆ ಹಾಕೊಂಡು ಸ್ವಲ್ಪ ಜವಾಬ್ದಾರಿನ ತಗೋಬೇಕು. ಎಂಥ ಜವಾಬ್ದಾರಿ ತಗೊಂಡ್ಲ ಮಾರೈತಿ? ಎಲ್ಲ ಮ್ಯಾನೇಜ್ಮೆಂಟ್ ನಮ್ದೇ, ಆದ್ರೂ ಎಂಥ ಜವಾಬ್ದಾರಿ ತಗೊಂಡ್ಲ ಅಂತೀಯಪ್ಪ. ಕಾಣಿಸ್ತಾ ಇದೆ ಮ್ಯಾನೇಜ್ಮೆಂಟ್ ಮಾಡ್ತಿರೋದು. ಗಂಡ ಹೆಂಡತಿ ಒಂದೇ ತರದ ಬಟ್ಟೆ ಹಾಕೊಂಡು ಆಗ್ಲಿಂದ ಸುತ್ತ ಬರ, ಸುಮ್ಮನೆ ಹಿಂದೆ ಮುಂದೆ ಫೋಟೋಗ್ರಾಫರ್ ಫೋಟೋ ತೆಗಿಲಿ ಅಂತ. ಅಯ್ಯೋ, ಈ ಪೂರ್ಣಿಮಾ ಆಂಟಿ ಹೇಳೋದು ನೋಡಿದ್ರೆ ಯಾರು ನಿಜ ಅಂತ ನಂಬಬೇಕು. ನಿಜ ಅಲ್ಲದೆ ಮತ್ತೇನು ಸುಳ್ಳ? ಇಲ್ಲೇ ಬಂದ್ರಲ್ಲ ಪದ್ಮಕ್ಕ, ಕೇಳೋಣ. ಏನ್ರಿ ಪದ್ಮಕ್ಕ, ನಿನ್ನ ಮಗಳು ನೋಡಿದ್ರೆ ಅಣ್ಣ ಅಣ್ಣ ಅಂತದೆ ಅಲ್ಲ? ಅವ್ರ ಗಂಡ ಹೆಂಡತಿ ಅವೇ ರೆಡಿಯಾಗಿ ಸುತ್ತ ಬರ್ತಿರೋದು ಬಿಟ್ರೆ ಕೆಲಸ ಮಾಡ್ತಾ ಇದಾವ? ತಂಗಿ ಅಂತ ಮದುವೆ ಜವಾಬ್ದಾರಿ ತಗೊಂಡವ? ಇದೊಂದು ಪೂರ್ಣಿಮಾ ತಮಾಸ್ಕಿ ಮಾಡೋದು. ಮತ್ತೆ ಜವಾಬ್ದಾರಿ ತಗೊಂಡೆ ಪಾಪ ಮನೆ ಮಕ್ಕಳು ಥರ ಮಾಡ್ತಾ ಇದ್ದಾವೆ. ಬೆನ್ನಲ್ಲಿ ಹುಡ್ದಾರು ಹಿಂಗೆ ಮಾಡ್ತಾರ ಇಲ್ಲ, ಭಾರೀ ಗನ ಮಾಡ್ತಾ ಇದ್ದಾರಪ್ಪ ಗಂಡ ಹೆಂಡತಿ. ಇದೊಂದು ಪದ್ಮಕ್ಕ. ಕೇಳಿಸ್ಕೊಳ್ಳೆ ಪೂರ್ಣಿಮಾ ಆಂಟಿ. ಅಲ್ಲ ಕಣ ಚರಣ, ಬೆಳ್ಳಿ ತಂಗಿ ಅಂತ ಮದುವೆ ಮಾಡಿ ಕಳ್ಸೋದು ಒಂದೇ ಅಲ್ಲ, ಹಬ್ಬಕ್ಕೆ ಕರೆದು ಬಾಗ್ನ ಕೊಡೋದು, ಆಮೇಲೆ ಎಂಥದಾರು ಪೂಜೆ ಗೀಜೆ ಆದರೆ ಕರಿಯೋದು ಮಾಡೋದು ಎಲ್ಲ ಮಾಡ್ತಿರ್ಬೇಕು. ಮತ್ತು ಅದಕ್ಕೂ ಪಾಪ ಯಾರು ಒಡ್ಡು ಹೊಡೆದವರು ಅಂತ ಇಲ್ಲ. ನೀವೇ ಎಲ್ಲ ಊರು ಮನೆಯವ್ರು ಮಾಡಿದ್ರೆ ಅದಕ್ಕೂ ಒಂದು ಊರು ಮನೆ ಅನ್ನೋದು ಇರ್ತದೆ. ಅವೇ ಬೆಂಗಳೂರಿಂದ ಊರಿಗೆ ಬರೋದು ಹೊರಮಗಲ್ಲ. ಇನ್ನು ನಾವು ಇದನ್ನು ಕರೆದು ಕಾಣಿಸ್ತಾವ? ನೀನೊಂದು ಸುಮ್ಮನೆ. ಅದು ಹೌದು ಕಣ್ರಿ ವಿಮ್ಲಕ್ಕ, ಅವೇ ಬರಲ್ಲ, ಇನ್ನು ಇದನ್ನು ಕರೆದು ಕಾಣಿಸೋಕ್ಕೆ. ನೀನು ನೋಡ್ತೀರೇ ಅಶ್ವಿನಿ, ಎಷ್ಟು ಕರೆದು ಕಾಣಿಸ್ತೀನಿ ಅಂತ ನೋಡ್ತೀರ. ಅಣ್ಣ ಅಂದರೆ ಹಿಂಗಿರ್ಬೇಕು ಅಂತ ಎಲ್ಲರೂ ಮಾತಾಡ್ಬೇಕು. ನೀನಲ್ಲಿ ಕುತ್ಕೊಂಡು ಸುಮ್ಮನೆ ಬಡಾಯಿ ಕೊಚ್ದಂಗೆ ಅಲ್ಲ. ಆತ, ನಂಗೆ ಅಲ್ಲಿ ನಿನ್ನ ಹತ್ರ ಮಾತಾಡೋಕೆ ಪುರ್ಸತ್ತಿಲ್ಲ. ನಂಗೆ ಅಲ್ಲಿ ಚಂದ್ರಮಾಮ ಅಂತ ಕರೆದಾರೆ, ನಾ ಅತ್ಲಾಗ ಹೋಗ್ಬೇಕು. ಹ್ಞೂ ನಮ್ಮರೇ ಹೋಗು, ನಾ ಏನು ಬೇಡ ಅನ್ನ. ಸರಿ ಕಣೆ ಬೆಳ್ಳಿ. ಅಶ್ವಿನಿ, ನಾನು ಅತ್ಲಾಗ ಹೋಗ್ತೀನಿ ಆತ. ಹ್ಞೂ ಸರಿ ಚರಣಣ್ಣ. ಬೆಳ್ಳಿ ಅಕ್ಕ, ನೀವು ಇಲ್ಲೇ ಇರ್ರಿ, ನಂಗೊಂಥರ ಆತಾದೆ. ಇಲ್ಲ ನಾನು ಅತ್ಲಾಗ ಹೇಳಲ್ಲ. ತಡಿ ಹಾಗೆ ಎಲ್ಲ ಹೇಳ್ಬಾರ್ದು, ಅದಕ್ಕೂ ಎಲ್ಲ ಶಾಸ್ತ್ರ ಇರ್ತದೆ. ಆಮೇಲೆ ಎಂತ ಗೊತ್ತಾ, ನೀನು ಹಸೆಗೋಡೆ ಕೂತಿರ್ತೀಯಲ್ಲ, ಈಗಂತ ಅಲ್ಲ, ಯಾವಾಗಲೂ ಅಷ್ಟೇ. ಅಲ್ಲಿ ಮದುವೆ ಆಗಿ ನೀನು ಅಲ್ಲಿ ಗಂಡನ ಮನೆಗೆ ಹೋದಾಗಲೂ ಅಷ್ಟೇ, ಕೈ ಊರು ಹೇಳ್ಬಾರ್ದತ್ತ, ಹಾಗೆ ಹೇಳ್ಬೇಕು. ಆಮೇಲೆ ಇನ್ನೊಂದು ಎಂಥದ್ದು ಹೇಳ್ಬೇಕು ಅಂದ್ಕೊಂಡೆ ನೋಡ, ಅವ್ರು ಯಾರೋ ಚಂದ್ರಮಾವನ ಕಡೆ ನೆಂಟ್ರಂತಪ್ಪ, ಅವ್ರು ಯಾರೋ ಮುಂಬೈಯಲ್ಲಿದ್ದಾರಂತಲೇ. ಮುಂಬೈಯಲ್ಲ? ಹಾಂ, ಅವರು ನಮ್ಮ ಅಜ್ಜಿ ಲಾಸ್ಟ್ ತಮ್ಮನ ಮಕ್ಕಳು. ಅವರೊಬ್ಬರ ಫ್ಯಾಮಿಲಿ ಮುಂಬೈಯಲ್ಲಿ ಇರೋದು. ಹಾಂ, ಅವರು ಬರ್ತಿದ್ದಾರಂತೆ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಇಲ್ಲಿ ಬರ್ತಾರಂತೆ. ಮತ್ತು ಅವ್ರು ಬಂದು ಅಕ್ಷತೆ ಕಾಳು ಹಾಕಲಿ ಆತ, ಅಷ್ಟು ದೂರದಿಂದ ಬರ್ತಾ ಇದ್ದಾರೆ. ಇನ್ನೊಂದು ಅರ್ಧ ಗಂಟೆ ಇರೋ, ಅವ್ರು ಬಂದು ಅಕ್ಷತೆ ಹಾಕೋಕ್ಕೂ ಎಬ್ಸಿದ್ರೆ ಆಯ್ತು. ಹ್ಞೂ ಸರಿ ಅಕ್ಕ. ಒಳ್ಳೋಡಲ್ಲೇ ಭವ್ಯ ಓಡೋಡಿ ಬರ್ತಿರೋದ ಎಂತಕ್ಕೆ? ನಿಧಾನಕ್ಕೆ ಬಾರೆ. ಓ ಪೂರ್ಣಿಮಕ್ಕ, ನಾನಂಚು ಬೆಳ್ಳಿ ಹತ್ರ ಮಾತಾಡ್ಬೇಕಣ್ರಿ. ಬೆಳ್ಳಿ ಹತ್ರ ಮಾತಾಡ್ಬೋದಾ? ನಿಧಾನ ಬಾ. ಸೀರೆ ಮೊದಲೇ ಇಷ್ಟುದ್ದು ಉಟ್ಕೊಂಡಿಯಾ, ಕಾಲಿಗೆಲ್ಲ ಸಿಕ್ಕಿ ಬಿದ್ದಿದ್ದೀಯ. ಹ್ಞೂನ್ರಿ ಪೂರ್ಣಿಮಕ್ಕ. ಬೆಳ್ಳಿ, ನೀ ಇಟ್ಲಾಗ ಬಂದಿದ್ದು ಒಳ್ಳೇದಾತ. ನಾನು ನಿನ್ನ ಹತ್ರನೇ ಮಾತಾಡ್ಬೇಕು ಅಂತ ಬಂದಿದ್ದು ಕಣೆ. ಎಂತ ಮಾತಾಡ್ಬೇಕು ಭವ್ಯಕ್ಕ?
ಅದು ನಾಳೆ ಯಾರ್ಯಾರಿಗೆ ಅರ್ಶಿನ ಕುಂಕುಮ ಕೊಡೋದಂತ ಸರಿ ಮಾಡ್ತಿದ್ವಲ್ಲ ಅದೆಂತ ಗೊತ್ತಾ, ಕವರ್ ಒಳಗೆ ಎಲ್ಲ. ಅಯ್ಯೋ ಪುಣ್ಯಾತ್ಕಿತಿ, ಅದಲ್ಲ, ಅದಾರ ಹಿಂಗಾರ ಆತದ. ಮತ್ತೆಂತದ್ರಿ? ಎಂತ ಅಂದ್ರೆ ಈಗ ಬಲ್ಗಡೆ ಹೋಗೋದು ಯಾರೇ ಪುಣ್ಯಾತ್ಕಿತಿ, ಪದ್ಮಕ್ಕ ಅಂತೂ ಭಾರಿ ಬೇಜಾರು ಮಾಡ್ಕೊಂಡಾರ ಕಣೆ. ಥೋ, ಬಲ್ಗಡೆನಾ? ನಂಗೆ ಗೊತ್ತಿಲ್ಲ. ಅಮ್ಮ ಹೇಳ್ತಿತ್ತು ನೀವು ಇಲ್ಲ ಅಂದರೆ ಅದ ರುಷಾಂಟಿ ಇದ್ದಾರಲ್ಲ, ಅಶ್ವಿನಿ ಸೋದರತ್ತೆ, ಅವರು ಯಾರ್ಯಾರು ಹೋಗೋದು ಅಂತ. ಅವರು ಉಷಕ್ಕಗೆ ಆಗಲ್ಲಂತೆ, ಅದ ಅವರ ಅತ್ತಿಗೆ ಅಮ್ಮಗೆ ಅಂತದ ಗರ್ಭಕೋಶದ ಆಪ್ರೇಷನ್ ಅಂತೆ ನಾಡ್ದು. ಹಾಗಾಗಿ ಅವ್ರ ಅಮ್ಮನ್ನ ಇವ್ರ ಮನೆಗೆ ಬರ್ತಾರಂತೆ. ಹಾಗಾಗಿ ಅವ್ರಿಗೆ ಹೋಗೋಕ್ಕಾಗಲ್ಲಂತೆ. ಇಲ್ದಿದ್ರೆ ಅವ್ರು ಹೋಗ್ತಿದ್ರಂತೆ, ಅವರು ಅವ್ರ ಮಗಳು ಹೋಗ್ತಿದ್ರಂತೆ. ಈಗ ಅದೇ ಅವ್ರ ಅಜ್ಜಿನ ಅಮ್ಮನ ಬರ್ತಾರ, ಹಾಗಾಗಿ ಹೋಗೋಕ್ಕಾಗಲ್ಲ ಅಂತ ಅಂದ್ರು. ಈಗ ನೋಡಿದ್ರೆ ಪದ್ಮಕ್ಕ ಭಾರಿ ಬೇಜಾರು ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಯಾರೂ ಇಲ್ಲ, ಹಂಗಾರೆ ಒಂದು ಬಲ್ಗಡೆ ಹೋಗಕ್ಕೆ ಹಿಂಗೆ ಮಾಡ್ತೀರಲ್ಲ ನೀವೆಲ್ಲ, ನಾವೇ ಸುಮ್ಮನೆ ನಿಮ್ಮನ್ನೆಲ್ಲ ಹಚ್ಕೊಳೋದು ಹಾಗೆ ಹಿಂಗೆ ಅಂತ ಭಾರಿ ಬೇಜಾರಲ್ಲಿ ಮಾತಾಡೇ ಬಿಟ್ರು ಕಣೆ. ಎಂತ ಹೇಳಲಿ ಅಂತ ನಂಗಂತೂ ಜ್ಞಾನನೇ ಗೊತ್ತಿಲ್ಲ. ಹೌದಾ? ಹಾಂ, ನೀವು ಹೋಗಿ ಬನ್ನಿ ಹಂಗಾರೆ. ನಾ ಹೋಗ್ತಿದ್ದೆ ಪುಣ್ಯಾತ್ಕಿತಿ, ನಾನು ಹೋಗದೆ ಏನಲ್ಲ. ಈ ಕಿಟ್ಟ ಗೊತ್ತಲ್ಲ ನಿಂಗೆ, ಮೊನ್ನೆ ಎಲ್ಲ ಹುಷಾರಿಲ್ಲದೆ ಹೀಗೆಲ್ಲ ಆಗಿತ್ತು. ಆಮೇಲೆ ಚೆಲ್ಬೀರ ಕಣೆ, ಅವನು ನಿಲ್ಬಿಟ್ಟು ಹೋಗೋಕ್ಕಾಗ್ತದ? ಅಮ್ಮಗೊಬ್ರಿಗೆ ನೋಡ್ಕೊಳಕ್ಕಾಗ್ತದಾನೆ ಅವನ್ನ? ಥೋ ಭವ್ಯಕ್ಕ, ನೀವು ಕಿಟ್ಟನ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ. ಅವ್ನು ನಮ್ಮ ಮನೇಲಿ ಇರ್ತಾನೆ. ನಮ್ಮ ಅಂದರೆ ಶಾರದಜ್ಜಿಗೆ ನೋಡ್ಕೊಳಕ್ಕಾಗಲ್ಲ ಅಂದರೆ ನಮ್ಮ ಮನೆಗೆ ಕರ್ಕೊಂಡ್ಬಂದುಬಿಟ್ರೆ ನಮ್ಮ ಮನೇಲಿ ಇರ್ತಾನೆ. ಅವ್ನು ನಮ್ಮ ಪುಟಕ್ಕನ ಜೊತೆ ಸ್ವಲ್ಪ ಅಡ್ಜಸ್ಟ್ ಆಗಿರ್ತಾನೆ, ಚೆನ್ನಾಗಿರ್ತಾನೆ. ನಮ್ಮ ಮನೆಯಲ್ಲೇ ಇರಲಿ ಬಿಡಿ. ಸೊ ಆಗಲ್ಲ ಮರೆತಿ ಅಲ್ಲ, ಆಗಲ್ಲ ಅನ್ನಂಗಿಲ್ಲ. ಈಗ ಎಂಥದಾರು ಮಾಡ್ಬೇಕಾ? ಸರಿನಾ, ಹೋಗಿ ಹೋಗಿ ಬರ್ತೀನಿ. ಪದ್ಮಕ್ಕ ಆಡಿದ ಮಾತಿಗೆ ನಾನು ಅದ್ಲಾಗ ಸರಿ ಮರ್ರ, ನಾ ಬರ್ತೀನಿ. ನೀವು ಆ ಥರ ಎಲ್ಲ ದೊಡ್ಡ ಮಾತಾಡಕ್ಕೆ ಹೋಗಬೇಡಿ ಅಂದೆ. ನಾನು ಹಾಗಾರಿಗೆ ಹೋಗೋದಂತ ಹೊಲ್ಟೀನಿ ಕಣೆ. ನಾನು ಒಬ್ಬಳೇ ಹೆಂಗೆ ಹೋಗಲಿ, ಅದು ಅಷ್ಟು ದೂರ ಆ ಊರಿಗೆ. ಆ ಜನಗಳ ಮಾತೇ ನಂಗೆ ಅರ್ಥ ಆಗಲ್ಲ. ನಂಗಂತೂ ಒಂಥರ ಹಿಂಸೆ ಆದಂಗೆ ಅರ್ಥ ಅದೇ ಕಣೆ. ನನ್ನ ಜೊತೆಗೆ ಯಾರ್ಯಾರು ಇದ್ರಾರ ಅತ್ಲಾಗ ಹೋಗ್ಬೋದಾ? ನೀ ಬಾರೆ ಮರೆತಿ ಬೆಳ್ಳಿ. ನೀ ಬೇಕಾದ್ರೆ ಅಲ್ಲಿಂದಲ್ಲೇ ಹಾಗೆ ಬೆಂಗಳೂರಿಗೆ ಹೋಗು, ಇಲ್ಲಿ ಊರಿಗೆ ಮತ್ತೆ ವಾಪಸ್ ಬರ್ದಿದ್ರು ಚಿಂತಿಲ್ಲ. ನನ್ನ ಜೊತೆ ನೀ ಬಾರೆ ಮರೆತಿ. ಅಯ್ಯೋ ಭವ್ಯಕ್ಕ, ನಾನು ಬರಂಗೇ ಇಲ್ಲ. ನಾ ಬರಂಗಿಲ್ಲ ಅನ್ನಕ್ಕೆ ರಜಾನೇ ಕೊಡ್ಲ ಕಣ್ರಿ. ನಂಗೆ ಇವತ್ತು ರಜೆ ಸಿಕ್ಲ ಗೊತ್ತಾ? ಲಾಗಿನ್ ಆಗಿಟ್ಟು ಬಂದಿರೋದಷ್ಟೇ. ನಮ್ಮ ಟೀಮಲ್ಲೇ ಅವಳೊಬ್ಳು ನನ್ನ ಫ್ರೆಂಡ್ ಅದಾಳೆ, ಅವಳು ಪರವಾಗಿಲ್ಲ ಕಂಪ್ಯೂಟರ್ ಆನ್ ಮಾಡಿಟ್ಟು ಹೋಗು ನೀನು, ನಾನೇನೋ ಒಂದು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳೇಳೆ. ಹಾಗಾಗಿ ಏನೋ ಒಂದು ಧೈರ್ಯದಲ್ಲಿ ಇಲ್ಲ ಅದೀನಷ್ಟೇ. ನಾನು ಬರಂಗೇ ಇಲ್ಲ ಕಣ್ರಿ. ಹಿಂಗೆ ಹೇಳಿದ್ರೆ ಹೆಂಗೆ ಮರೆತಿ? ನಂಗೊಬ್ಳಿಗೆ ಹೋಗೋಕ್ಕಾಗಲ್ಲ. ಮತ್ತೆ ಎಂತ ಮಾಡೋದೆ? ಪದ್ಮಕ್ಕ ನೋಡು ಭಾರಿ ಬೇಜಾರಾಗ್ಯಾರೆ. ಮತ್ತು ಯಾರಿಗಾರು ಬೇಜಾರಾಗ್ತದೆ. ಬಲ್ಗಡೆ ಹೋಗೋಕ್ಕೆ ಯಾರು ತಯಾರಿಲ್ಲ ಅಂದರೆ ಬೇಜಾರಾಗದೆ ಇರ್ತಾರ? ಅಯ್ಯೋ ಭವ್ಯಕ್ಕ, ನನ್ನೊಂದು ಕರೆಯೋಕ್ಕೆ ಹೋಗಬೇಡಿ ನೀವು. ಇವರು ಪೂರ್ಣಿಮಂಟಿ ಬರ್ತಿದ್ರೆ ಏನೋ, ಬೇಕಾದ್ರೆ ನಾನೇ ಕೇಳಿ ನೋಡ್ಲಾ? ನೀ ಕೇಳಿ ನೋಡಕ್ಕೆ ನಾ ಕೇಳಲ್ಲ ಅಂದ್ಕೊಂಡ್ಯಾ? ನಾ ಕೇಳಿದೆ. ಅವ್ರು ಪೂರ್ಣಿಮಾ ಕೇಳ ಬತ್ತಿದ್ರಂತೆ. ಆದರೆ ಅವ್ರ ಭಾವಂದು ಮಗನ ಮದುವೆ ಅಲ್ಲನೇ, ಇವ್ರ ಮನೆಗೂ ಎಲ್ಲ ಪೇಂಟ್ ಮಾಡಿಸ್ಬೇಕಂತೆ. ಮತ್ತು ಪೇಂಟ್ ಮಾಡೋಷ್ಟೊತ್ತಿಗೆ ನಾನು ಅಲ್ಲಿ ಬಂದು ಕೂತ್ಕೊಂಡ್ರೆ ನಮ್ಮನೆ ಗಂಡಸಿಗೆ ಒಂದೇ ಆಗಲ್ಲ ಅಂತ ಹೇಳೋದು. ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಅದೇ ಅಲ್ಲನೇ ಭವ್ಯಕ್ಕ? ಹಾಗೆ ಅಲ್ಲನ್ರಿ ನಮಗೂ. ಈಗ ನೋಡಿ, ಹಳ್ಳಿ ಮನೇಲಿ ನಿಮಗೆ ಒಂದೊಂದು ಕೆಲಸ ಅದೇ ಒಂದು ದೊಡ್ಡದು ಅಂತ ಹೇಳ್ತೀರಾ. ಹಾಗೆ ನಮಗೂ ಅಲ್ಲಿ ಕೆಲಸನೇ ಅಲ್ಲನ್ರಿ. ನಾವು ಅದಿಲ್ಲ, ನೀವು ನಿಮ್ಮ ಕೆಲಸ ನೀವೇ ಮಾಡ್ಕೊಳೋದು, ಅಲ್ಲಿ ನಾವು ಬೇರೆಯವ್ರ ಕೈಯಡಿ ಕಾಲಡಿ ಮಾಡೋದು. ನಮಗೆ ರಜಾ ಕೊಟ್ಟರು, ಇಲ್ದಿದ್ರೆ ಇಲ್ಲ. ನೀವು ನಂಗೆ ಬಾಬಾ ಅಂದರೆ ನಂಗೆ ಆಗಲ್ರಿ ಭವ್ಯಕ್ಕ. ಬೆಳಿ ಹಿಂಗೊಂದು ಹೇಳ್ಬೇಡ, ಎಂಥದಾರು ಸುಳ್ಳು ಪಳ್ಳು ಯಾರಿಗೆ ಹೇಳಿ ರಜಾ ಹಾಕ. ಬೇಕಾದ್ರೆ ನಾ ಚರಣನ ಒಪ್ಸೋ ಜವಾಬ್ದಾರಿ ನಂದು. ಚರಣನ ಎಂತ ಒಪ್ಸೋದು? ಅವನು ಒಪ್ದಿರ್ಲಿ, ನಾ ಬರ್ಬೇಕಂದ್ರೆ ಬರ್ತೀನಿ. ನಂಗೆ ಆಫೀಸಲ್ಲಿ ರಜಾ ಇಲ್ಲ ಕಣ್ರಿ, ಹಾಗಾಗಿ. ಇದೊಳ್ಳೆ ಕಥೆ ಆಯ್ತಲ್ಲೇ. ಹಂಗಾರೆ ಮತ್ತೆ ಯಾರನ್ನು ಕರೆಯೋದೆ ಮಾರೈತಿ? ಬೆಳ್ಳೆ ಇಲ್ಲಿ ಬಾರೆ, ಇಲ್ಲೇ ಅರ್ಧಕ್ಕೆ ಬಿಟ್ಟು ಹೋಗಿಯಲ್ಲ, ಇದೊಂಚೂರು ಮುಗಿಸ್ಕೊಂಡೋಣ ಬಾರೆ. ಓ ಹಾಂ, ಬಂದೆ ತಡೀರಿ ಭವ್ಯಕ್ಕ. ಎಂಥದೋ ಒಂದು ಮಾಡೋಣ, ನೀವು ಬನ್ನಿ ಈಗ ಅತ್ಲ ಹೋಗೋಣ. ಥೋ, ಎಂತ ಮಾಡೋದ ಏನೋ ಮಾರೈತಿ. ಸರಿ ಬಾ.